ನನ್ನ ಹೆಸರು ಮಹೇಶ್ ಅಂತ, ಚುಂಗಡಿಪುರ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಈ ಚಾಮರಾಜನಗರ ಜಿಲ್ಲೆ ಸಂತೇಮರಹಳ್ಳಿ ಕ್ಷೇತ್ರ 1962ರಲ್ಲಿ ಉದಯ ಆಯಿತು, ಮೀಸಲು ಕ್ಷೇತ್ರ. ಅಲ್ಲಿಂದ ಇಲ್ಲಿವರೆಗೂ ಸಂತೇಮರಹಳ್ಳಿಯಲ್ಲಿ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಇಲ್ಲ, ಮೂಲಭೂತ ಶೌಚಾಲಯ ಇಲ್ಲ. ಈ ಕಡೆ ಚಾಮರಾಜನಗರ ಅಂದ್ರೆ ಸೆಂಟ್ರಲ್ ಪ್ಲೇಸು, ಈ ಕಡೆ ಮೈಸೂರು, ಈ ಕಡೆ ನಂಜನಗೂಡು, ಈ ಕಡೆ MMLS ಮಹದೇಶ್ವರನ ಬೆಟ್ಟ, ಈ ಕಡೆ ಗುಂಡ್ಲುಪೇಟೆ, ಚಾಮರಾಜನಗರ, ತಮಿಳುನಾಡು ಪ್ರಾಂತ, ಈ ಕಡೆ ಕೇರಳ ಬಾಡು, ಎಲ್ಲ ಪ್ರಾಂತ್ಯಕ್ಕೆ ಮಧ್ಯೆ ಸೆಂಟ್ರಲ್ ಪ್ಲೇಸ್ ಅಂತ ಒಂದು ಕ್ಷೇತ್ರ. ಈ ಕ್ಷೇತ್ರ ಪಟ್ಟಣ ಪಂಚಾಯಿತಿ ತಾಲೂಕು ಕೇಂದ್ರವಾಗುವಂತ ಎಲ್ಲಾ ಲಕ್ಷಣಗಳು ಇಲ್ಲಿದೆ. ಏನ್ ಒಂದು ತಾಲೂಕು ಕ್ಷೇತ್ರದಲ್ಲಿ ಯಾವ್ಯಾವ ಫೆಸಿಲಿಟಿ ಇದೆ ಎಲ್ಲ ಈ ಸಂತೇಮರಹಳ್ಳಿ ಕ್ಷೇತ್ರದಲ್ಲಿ ಇದೆ. ಹೋಬಳಿ ಆದ್ರೂ ಕೂಡ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಶೌಚಾಲಯ ಇಲ್ಲ. ಸಂಜೆ 7 ಕಾಲಾದ್ರೆ 8 ಕಾಲಾದ್ರೆ ಆ ಕಡೆ ಮೈಸೂರಿಂದ ಲಾಕ್ ಬಸ್ಸು, ಈ ಕಡೆ 7:15 ಮರಳಿಯಿಂದ ಮೈಸೂರಿಗೆ 6:45 ಲಾಕ್ ಬಸ್ಸು. ಹಾಗಾಗಿ ದಿನನಿತ್ಯ ಏನೇ ಗ್ಯಾರಂಟಿ ಸ್ಕೀಮ್ ಮಾಡಿದ್ರೆ ಪ್ರಯಾಣಿಕರಿಗೆ ಫುಲ್ ತೊಂದರೆ ಆಗುತ್ತೆ. ಆಮೇಲೆ ಮೂಲಭೂತ ಸೌಕರ್ಯ ಅಂತೂ ಇಲ್ಲವೇ ಇಲ್ಲ. ದಯಮಾಡಿ ಸ್ಥಳೀಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಮಾನ್ಯ ನೂತನ ಮುಖ್ಯಮಂತ್ರಿಗಳು ವಿಶೇಷವಾಗಿ ಸಂತೇಮರಹಳ್ಳಿ ಕ್ಷೇತ್ರವನ್ನು ಗುರುತಿಸಿ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡಬೇಕು ಅಂತ ಮಾಧ್ಯಮದ ಮುಖಾಂತರ ನಾನು ಒಬ್ಬ ಸಾಮಾನ್ಯ ನಾಗರಿಕನಾಗಿ ಕೇಳ್ಕೊಳ್ತೀನಿ.